ಅಪರಾಧಿಗೆ ಶಿಕ್ಷೆ ಆಗದೆ ನಿರಪರಾಧ ಶಿಕ್ಷೆ ಆಗಬಾರ್ದು. ಅಪರಾಧಿಗೆ ಶಿಕ್ಷೆ ಆಗದೆ ನಿರಪರಾಧ ಶಿಕ್ಷೆ ಆಗಬಾರ್ದು. 100% ಸಿನಿಮಾ ಮಾಡ್ತೀನಿ, 100% ಸಿನಿಮಾ ಮಾಡ್ತೀನಿ ಸರ್. ಅವರು ಆರೋಪಿ ಆಗಬೇಡ ಅಂತ ಭಗವಂತ ಪ್ರಾರ್ಥನೆ ಮಾಡ್ತೀನಿ ಮೊದಲನೇ ಸಲ. ಅವ್ರು ಅವರು ಅಂತಲ್ಲ, ಯಾವುದೇ ಕಲಾವಿದರು ಈ ತರ ಪರಿಸ್ಥಿತಿ ಬಂದಾಗ ನಾನು ಜೊತೆಲಿ ಇರ್ತೀನಿ, ಸಿನಿಮಾ ಮಾಡ್ತೀನಿ ಸರ್. ನಾನು ಬಂದಾಗ ಆ ಪಾತ್ರಕ್ಕೆ ಏನ್ ಕತೆ ಮಾಡ್ಬೇಕು, ಏನ್ ಮಾಡ್ಬಾರ್ದು ನಾನು ಡಿಸೈಡ್ ಮಾಡ್ತೀನಿ. ನಾನು ನಿರ್ದೇಶಕ ಡಿಸೈಡ್ ಮಾಡ್ತೇನೆ. ಏನೋ ಪಾತ್ರ ಕೊಡ್ತೀನಿ, ನೀವ್ಯಾಕೆ ಡಿಸೈಡ್ ಮಾಡ್ತೀರಾ? ದರ್ಶನ್ ಅಲ್ಲ ಸರ್, ಪಾತ್ರ ಬರಿತೀವಲ್ಲ ಸರ್ ಅವ್ರು ಅನ್ಎಕ್ಸ್ಪೆಕ್ಟೆಡ್ ಅವರು ಸರ್. ಒಬ್ಬ ಅಪರಾಧಿಗೆ ಶಿಕ್ಷೆ ಆಗದೆ ನಿರಪರಾಧ ಶಿಕ್ಷೆ ಆಗಬಾರ್ದು, ಗೊತ್ತಾಯ್ತಾ? ಬೈ ಚಾನ್ಸ್ ಕಾನೂನು ಆ ಥರ ಏನೋ ಆದಾಗ ಆಗ್ಬಿಟ್ರೆ ಅವ್ರು ಮಾಡಿದಂತೆ ಯಾರು ಇನ್ನೂ ಗೊತ್ತಿಲ್ಲ, ಭಗವಂತ ಒಬ್ಬರಿಗೆ ಗೊತ್ತಿರೋದು. ನಾವು ಈಗ ಹೇಳಿದ ತಕ್ಷಣ ನೀವೆಲ್ಲ ಹೇಳೋದು ನಾನು ಸರ್. ಒಬ್ಬ ಮನುಷ್ಯ ಸಾಧಿಸುವಷ್ಟು ಕಟ್ಟಿರೋದು ಯಾರಿಲ್ಲ ಸರ್. ಅವರು ಅಂತಲ್ಲ, ಯಾವುದೇ ವಿಷಯದಲ್ಲಾಗಲಿ ಕೆಲವರು ಸರ್ ದರ್ಶನ್ ಇವತ್ತು ಇದ್ದಿದ್ದ ಪೋಸ್ಟಲ್ಲಿ ಏನು ಬೇಕಾದ್ರು ಅವ್ರು ಮಾಡಿದ್ರೆ ನಾ ಮಾಡಿಲ್ಲ ನಾನೇ ಅದಕ್ಕೆ ಗೊತ್ತಿಲ್ಲ ಈ ಮಟ್ಟಿಗೆ ಯಾರು ಮಾಡಕ್ ಹೋಗಿಲ್ಲ. ಆಮೇಲೆ ಅವ್ರು ಯಾರೇ ಕಲಾವಿದ್ರು ಸರ್, ನಮ್ಮ ಚಿತ್ರರಂಗದಲ್ಲಿ ಇವತ್ತು ಯಾರೇ ಆಗಲಿ ರೇಣುಕಾ ಸ್ವಾಮಿ ಮನೆಗೆ ಹೋಗಿ ಇಲ್ಲಿ ಕಲಾವಿದ ಸಹಾಯ ಮಾಡಿ ಒಳ್ಳೇದೇ. ನಮ್ಮವ್ರನ್ನ ನಾವಿದ್ವಿ, ಅದನ್ನ ನಾವೆಲ್ಲ ನಮ್ಮ ನಿರ್ಮಾಪಕ ದಯವಿಟ್ಟು ಉಳಿಸ್ಕೊಡಿ, ನಮ್ಮ ಚಿತ್ರರಂಗ ಬೆಳೆಸಿ, ನಮ್ಮನ್ನು ಉಳಿಸಿ ಅಂತ ಹೇಳಿ ಸರ್. ಇಷ್ಟೆಲ್ಲ ರಾಜಕೀಯ ಬೆಳವಣಿಗೆಗಳ ನಡುವೆ ರಾಜಕೀಯ ನಾಯಕರ ಹೆಸರುಗಳು ಕೇಳ್ಪಡ್ತಾ ಇದೆ ಅಂತ ನಾವು ಕೇಳಿದ್ವಿ, ಅಲ್ಲಿ ಎಲ್ಲ ನೋಡ್ತೀವಿ. ಬಟ್ ನೀವು ಪರ್ಟಿಕ್ಯುಲರ್ ಆಗಿ ಒಬ್ಬ ನಾಯಕರ ಹೆಸರನ್ನ ಹೇಳಿದ್ರಿ, ಯಾಕೆ ಸರ್ ಆ ಹೆಸರು ತಗೊಂಡ್ರಿ ಅಂತ? ಇಲ್ಲ ತುಂಬಾ ಜನ ಯಾಕೆ ಅಂದ್ರೆ ಅವ್ರು ಮಂಡ್ಯದಲ್ಲಿ ಕ್ಯಾನ್ವಾಸ್ ಮಾಡಿದ್ರೆ ಅದನ್ನ ಬೇಕು ಅಂತ ವೈಯಕ್ತಿಕವಾಗಿ ಹೇಳಿದ್ದಾರೆ. ಅದಕ್ಕೆ ನಮ್ಮ ನಾಯಕರು, ನಮ್ಮ ಕುಮಾರ್ ಯಾವತ್ತು ಸಿನಿಮಾದವ್ರಿಗೆ ಗೌರವ ಜಾಸ್ತಿ ಇದೆ, ಪ್ರೀತಿ ಯಾವತ್ತು ಅವ್ರು ತಿಳ್ಕೊಳ್ಳೋಕೆಲ್ಲ ಅಭಿಮಾನಿಗಳು ಬಂದ್ರೆ ಕ್ಯಾನ್ವಾಸ್ ಮಾಡ್ತಾರೆ, ತಪ್ಪೇನಿದೆ ಅಂತ ಹೇಳ್ತಾರೆ. ಆ ಕೆಲವ್ರು ಯಾಕೆ ಏನಂದ್ರು ಈ ತರ ಕುಮಾರಸ್ವಾಮಿ ಅವರು ಇದು ಮಾಡ್ತಾರೆ, ಆ ತರ ಸಣ್ಣತನ ಇಲ್ಲ. ಅವರು ದೇವೇಗೌಡರ ಮಕ್ಕಳು ತುಂಬಾ ಒಳ್ಳೆತನ. ಕುಮಾರಣ್ಣ ಅಂತೂ ತುಂಬಾ ಈ ವಿಷಯದಲ್ಲಿ ಚಿತ್ರರಂಗದ ಬಗ್ಗೆ ಅಪಾರವಾದ ಗೌರವ ಇದೆ ನನಗೆ. ಅದಕ್ಕೆ ಈ ವಿಷಯದಲ್ಲಿ ಯಾರು ಹೇಳಿದಾಗ ಇದೆ ಆ ಥರ ನಮ್ಮವ್ರು ಯಾರು ಮಾಡಲ್ಲ. ನಮ್ಮ ಸಿನಿಮಾ ಅಂದ್ರೆ ಅವ್ರ ಪ್ರೀತಿ, ಸಿನಿಮಾದಿಂದ ಬಂದವರು, ಸಿನಿಮಾ ಪ್ರೊಡ್ಯೂಸ್ ಮಾಡಿದವ್ರು, ಡಿಸ್ಟ್ರಿಬ್ಯೂಟ್ ಮಾಡಿದವ್ರು ಯಾರು ಅವತ್ತು ಆ ರೀತಿ ಮಾಡೋಕ್ಕಲ್ಲ, ಮಾಡೋದು ಇಲ್ಲ, ಯಾರು ಮಾಡಲ್ಲ. ಕೆಲವರೆಲ್ಲ ಅನ್ಕೊಂಡಿರ್ತಾರೆ, ಮಾಡೋಕ್ಕಲ್ಲ ಸರ್. ಕೊನೆಯದಾಗಿ ಸರ್, ಒಂದು ವೇಳೆ ಈಗ ಆರೋಪಿಯಾಗಿದ್ದಾರೆ, ಈ ಒಂದು ಪ್ರಕರಣದಲ್ಲಿ ಅಪರಾಧಿ ಅಂತ ಶಿಕ್ಷೆಗೆ ಏನಾದ್ರು ದರ್ಶನ್ ಅವ್ರು ಗುರಿಯಾದಂಥ ಸಂದರ್ಭದಲ್ಲಿ ಸಾಕಷ್ಟು ನಿರ್ಮಾಪಕರು ಸಂಕಷ್ಟಕ್ಕೆ ಸಿಲುಕ್ತಾರೆ. ಸೊ ನಿಮಗೂ ಕೂಡ ಗೊತ್ತು ಯಾರ್ಯಾರು ದುಡ್ಡು ಕೊಟ್ಟಿದ್ದಾರೆ. ಒಂದು ವೇಳೆ ಈ ಥರದ ಘಟನೆ ಆದರೆ, ಆಗಬಾರ್ದು, ಒಂದು ವೇಳೆ ಆದರೆ ನಿರ್ಮಾಪಕರ ಸಂಘ ಈ ಒಂದು ವಿಚಾರದಲ್ಲಿ ಯಾವ ರೀತಿಯಾಗಿ ನಿಲ್ಲುತ್ತೆ ಸರ್? ಅವರು ಆರೋಪಿ ಆಗಬೇಡ ಅಂತ ಭಗವಂತ ಪ್ರಾರ್ಥನೆ ಮಾಡ್ತೀವಿ ಮೊದಲನೇ ಸಲ. ಆ ಥರ ತಾವೇನಾದ್ರು ತಮ್ಮೆಲ್ಲ ಅನಿಸಿಕೆ ಪ್ರಕಾರ ಏನಾದ್ರು ಕಾನೂನಲ್ಲಿ ಗೊತ್ತಿಲ್ಲದೆ ಆದಂಥ ಪಕ್ಷದಲ್ಲಿ ನಾವು ನಿರ್ಮಾಪಕ ಸಂಘ ಮಾಡಬೇಕಾಗಿಲ್ಲ. ದರ್ಶನವರೇ ಕರೆದು ಯಾರ್ಯಾರು ಏನು ಕೊಟ್ಟಿದ್ದಾರೆ, ಏನೇನು ಕೊಡಬೇಕು ಸೇರಿಸ್ಕೊಡ್ತಾರೆ ಅಂತ ನನಗೆ ಅವ್ರ ಮೇಲೆ ಭರವಸೆ ಇದೆ ಸರ್.